ರಾಜ್ಯ ಜೆಡಿಎಸ್ ಕಾರ್ಯದರ್ಶಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ದೊಡ್ಡಬಳ್ಳಾಪುರದ ಶಾಕುಲ ದೇವನಪುರದಲ್ಲಿ ಬಿಡುಗಡೆ. ಕಳೆಗುಂದಿದ್ದ ಜೆಡಿಎಸ್ ಕಾರ್ಯಕರ್ತರಿಗೆ ಹೆಚ್ಚಾದ ಹುಮ್ಮಸ್ಸು. ಇನ್ನು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಹರೀಶ್ ಗೌಡ. ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅಂತ ಘೋಷಿಸಿದ ಹರೀಶ್ ಗೌಡ. ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ವಾಗ್ದಾಳಿ. ಆಡಳಿತ ಯಂತ್ರ ಹಳಿ ತಪ್ಪಿದೆ, ಹಾಗಾಗಿ ಸಚಿವರು ಬಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ತಾಲೂಕಿನ ಮಾನ ಮರ್ಯಾದೆ ರಾಜ್ಯ ಮಟ್ಟದಲ್ಲಿ ಹೋಗ್ತಾ ಇದೆ. ಬರೀ ಪಕ್ಷ ಸಂಘಟನೆ ಮಾಡಿಕೊಂಡು ಇದ್ರೆ ತಾಲೂಕಿನ ಅಭಿವೃದ್ಧಿ ಮಾಡೋರು ಯಾರು? ಅಭಿವೃದ್ಧಿ ಕೆಲಸಗಳಿಗೆ ನಾವು ಕೈ ಜೋಡಿಸ್ತೀವಿ ಎಂದು ವಾಗ್ದಾಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶಾಕುಲ ದೇವನಪುರ. ರಾಜಕೀಯವಾಗಿ ನನ್ನ ಒಂದು ತಾಲೂಕಿನಲ್ಲಿ ಒಂದು ಸ್ಥಾನಮಾನ ಗಳಿಸಿಕೊಟ್ಟಕ್ಕೆ ಕಾರಣೀಭೂತರಾಗಿದ್ರು. ಅವರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಮತ್ತೋರ್ವರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಪ್ರಭಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಅವರ ಆಶೀರ್ವಾದವನ್ನು ಬೇಡುತ್ತಾ, ಮತ್ತೋರ್ವ ಹಿರಿಯರಾದಂತಹ ನರಸಿಂಹಣ್ಣವರು ಇಂದು ಅವ್ರಿಗೆ ಸ್ವಲ್ಪ ಆರೋಗ್ಯ. ಅದಕ್ಕೆ ನಾನು ಏನು ಕೇಳಿದೆ ಅಂದರೆ, ಕಳೆದ 1 ವರ್ಷದಿಂದ 4 ರಿಂದ 5 ಬಾರಿ ಲೋಕಾಯುಕ್ತ ದಾಳಿಯಾಗಿದೆ. ಮತ್ತು ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಕಂದಾಯ ಸಚಿವರು ಇವತ್ತು ಏನಕ್ಕೆ ರೈತರುಗಳು ಬೆಳಗ್ಗೆದ್ದು ತಾಲೂಕು ಆಫೀಸು ಸಾಗುವಳಿ ಚೀಟಿ ಸಿಗ್ತಾ ಇಲ್ಲ ರೀ, ಸಾಗುವಳಿ ಚೀಟಿಗೆ ಒಂದೊಂದು ಸಾಗುವಳಿ ಚೀಟಿಗೆ 1 ಲಕ್ಷ 1.5 ಲಕ್ಷ ಲಂಚ ಕೇಳ್ತಿದ್ದಾರಂತೆ ತಾಲೂಕಲ್ಲಿ. ಅದನ್ನು ಸರಿಪಡಿಸ್ಬೇಕಾಗಿದ್ದವ್ರು ಯಾರು? ಸನ್ಮಾನ್ಯ ಶಾಸಕರು. ಅಧಿಕಾರ ಕೊಟ್ಟಿರೋದು ರೈತರುಗಳಿಗೆ. ರೈತರುಗಳು ಇವತ್ತು 1 ಎಕರೆ ಸಾಗುವಳಿ ಚೀಟಿ ತಗೊಳಕ್ಕಾಗ್ತಿಲ್ಲ, ಬೋರ್ವೆಲ್ಗಳು ಕೊರ್ಸೋಣಕ್ಕಾಗ್ತಿಲ್ಲ. ಊರುಗಳಲ್ಲಿ ಯಾವ್ಯಾವ ರೀತಿ ಏನೋ ಭಗವಂತ ಆಶೀರ್ವಾದದಿಂದ ಈ ಬಾರಿ ಕಾಲಕ್ಕೆ ತಕ್ಕಂತೆ ಮಳೆ ಆಗಿದೆ, ಕೆಲವೊಂದು ಕಡೆ ಬೆಳೆಗಳು ಹಾನಿಯಾಗಿದೆ. ಬಟ್ ಆದರೂ ಒಂದು 75% ರೈತರಿಗೆ ಒಳ್ಳೆಯ ವರ್ಷ ಇದು. ಒಳ್ಳೆಯ ಬೆಳೆ ಬೆಳೆದಿದ್ದಾರೆ, ರೈತರಲ್ಲಿ ಮಂದಾಸ ಇದೆ, ಕೆರೆಗಳು ಸ್ವಲ್ಪ ತುಂಬಿಲ್ಲ. ಹಾಗಾಗಿ ತಾಲೂಕು ಆಡಳಿತ ಕಚೇರಿ ಏನಕ್ಕಾಗಿದೆ ಅಂದರೆ, ಕೃಷ್ಣ ಬೈರೇಗೌಡರು ಬಂದು ಮೊನ್ನೆ ಚೆನ್ನಾಗಿ ಇದು ಮಾಡಿದ್ರಲ್ಲ, ಸುಪ್ರಭಾತ ಹಾಕ್ತಿದ್ರಲ್ಲ, ಸುಪ್ರಭಾತ ಕೆಲವರು ಅಧಿಕಾರಿಗಳು ಹೆಸರು ಹೇಳಿಬಿಟ್ಟೆ ಅವರು ನಿಮ್ಮ ಮಾಧ್ಯಮ ಇಲಾಖೆಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು? ಈಗ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಅಂದರೆ ಪ್ರಶ್ನೆ ಮಾಡುವಕ್ಕೆ ಯಾರಿಗಿದೆ? ನಾವಾಗ ಮಾಜಿ ಶಾಸಕರನ್ನ ಕೇಳೋಕ್ಕಾಗತ್ತಾ? ಜನಗಳು ಕೇಳೋಕ್ಕಾಗತ್ತಾ? ಯಾರ ಆಡಳಿತ ಹೇಳಿದ್ರೆ ಅಲ್ಲಿ ಆಡಳಿತ ಸರಿ ಇಲ್ಲ ಅಂತ ಅವರು ಆಟೋಮೆಟಿಕಲಿ ಗೊತ್ತಾಗುತ್ತೆ. ಅದಕ್ಕೆ ಆಡಳಿತ ಸರಿಪಡಿಸ್ಕೊಳ್ಳಿ. ಇನ್ನೂ 3 ವರ್ಷ ಇದೆ. ಏನು ನೀವು ಪಕ್ಷದ ಸಂಘಟನೆ ಒಂದು ಭಾಗ ಮಾಡ್ಕೊಂಬೇಡಿ. ಪಕ್ಷದ ಸಂಘಟನೆ ಚುನಾವಣೆ ಸಂದರ್ಭಕ್ಕೆ ಅನುಕೂಲ ಆಗಲಿ. ಅಭಿವೃದ್ಧಿ ಕಾರ್ಯಕ್ರಮಗಳು, ಆಡಳಿತ ಯಂತ್ರ ಎಲ್ಲಿ ಕುಸಿದಿದೆ ಅಲ್ಲಿ ಒಂದು ಎಚ್ಚರಿಕೆ ಕೊಡಿ ಅಧಿಕಾರಿಗಳಿಗೆ ಅಂತ ಒಂದು ನಿಮ್ಗಳ ಮುಖಾಂತರ ನಾವು ಅವ್ರಿಗೆ ಮನವಿನೇ ಅಂತ ತಿಳ್ಕೊಳ್ಳಿ. ಇದು ನಾವೇನು ಅವ್ರಿಗೆ ಕ್ವಶನ್ ಮಾಡ್ತಾ ಇಲ್ಲ. ಇನ್ನು ನೀವು ಹೊಸಬ್ರಿದ್ದೀರ ರಾಜಕೀಯಕ್ಕೆ, ಗೊತ್ತಾಯ್ತಲ್ಲ. ಹಂಗಾಗಿ ಈ ಥರದ್ದೆಲ್ಲ ನಿಮಗೆ ಒಂದು ಸ್ವಲ್ಪ ಪಾಠ ಆಗಲಿ. ನಮ್ಮ ತಾಲೂಕು ಘನತೆ ಗೌರವ ಹಾಳು ಮಾಡಬೇಡಿ ಅಂತ ನಿಮ್ಗಳ ಮುಖಾಂತರ ಹೇಳ್ತಿದ್ದೀವಿ. ಪಕ್ಷದ ಚಿಹ್ನೆ ಇಲ್ಲಿ ಕ್ಯಾಲೆಂಡರಲ್ಲಿ ಪಕ್ಷದ ಚಿಹ್ನೆ ಹಿಂದೆಗಡೆ ಇದೆ ನೋಡಿ. ಅಲ್ಲೇ ಕಂಪನಿದು ಸ್ವಲ್ಪ ನಮ್ಮ ಕಂಪನಿದು ಸ್ವಲ್ಪ ಹಾಕಿದೆ. ಅದ್ರ ಜೊತೆಗೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರ ದೃಶ್ಯ ಪಿಕ್ಚರ್ ಇದೆ, ಫೋಟೋ ನೀವು ದಯವಿಟ್ಟು ನೋಡ್ಬೋದು. ನಾವು ರಾಜಕೀಯ ಮಾಡೋದು ಇವ್ರ ಜೊತೆನೆ, ರಾಜಕೀಯ ಮುಂದೆ ಮಾಡೋದು ಇವ್ರ ಜೊತೆನೆ. ನಿಮ್ಗೆ ಏನಾರ ಅನುಮಾನ ಇದ್ರೆ ಕೇಳ್ರಿ, ಅದನ್ನು ಸರಿಪಡಿಸ್ತೀನಿ. ಈಗ ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀರಾ, ನಂದೆಲ್ಲ ಫ್ಲೆಕ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಹೌದು. ಈಗ ಕುಮಾರಣ್ಣವರು ನಿಂತ್ಕೊ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ನಿಂತ್ಕೊಂತೀನಪ್ಪ. ಹೇಳೋಣ, ಕುಮಾರಣ್ಣವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊ ಅಂದ್ರೆ ನಿಂತ್ಕೊಂತೀನಿ. ನಿಮ್ದು ಅನುಮಾನ ಕ್ಲಿಯರ್ ಮಾಡಿದ್ದೀನಲ್ಲ. ಹಾಗಾಗಿ ನೀವು ಮೊಸರಲ್ಲಿ ಕಲ್ಲು ಹುಡ್ಕೋದು ಬೇಡ.